ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ತುಂಬ ದಿನಗಳಿಂದ ಲಾಸ್ಟ್ ಮಂತ್ ಆ್ಯಕ್ಚುಲಿ ಈ ನೋಟಿಫಿಕೇಷನ್ ಆಗಬೇಕಾಗಿತ್ತು. ಜೂನ್ 20 ಅಂತ ಅಂದರು, ಆಮೇಲೆ ಜೂನ್ 25 ಅಂತಂದರು. ಯಾವುದಕ್ಕೂ ಆಗಲಿಲ್ಲ. ಜುಲೈ 10ನೇ ತಾರೀಕಲ್ಲಿ ನೋಟಿಫಿಕೇಷನ್ ಆಗಿದೆ. ಬಟ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು 11ನೇ ತಾರೀಕು. ನಿನ್ನೆ 11:15 ನೈಟಲ್ಲಿ ಈ ಒಂದು ನೋಟಿಫಿಕೇಷನ್ನ ಹೊರಡಿಸಿರೋ ಅಂಥದ್ದು. ಓಕೆ, ಸೊ ಹಾಗಾಗಿ ಕ್ರೈಸ್ ನೋಟಿಫಿಕೇಶನ್ ಅಂತ ಬಂದಾಗ HK ಆ್ಯಂಡ್ ನಾನ್ HK ವಿಭಾಗಕ್ಕೆ ಎಷ್ಟು ಹುದ್ದೆಗಳನ್ನ ಹಂಚಿಕೆ ಮಾಡಿದ್ದಾರೆ, ಮತ್ತು ಕ್ವಾಲಿಫಿಕೇಷನ್ಸ್ ಏನಿರಬೇಕು, ತುಂಬ ಜನಕ್ಕೆ ಒಂದಷ್ಟು ಗೊಂದಲ ಇತ್ತು ಕ್ರೈಸ್ ಏನು ನೇಮಕಾತಿ ಬಗ್ಗೆ. ಅದೆಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು 10ನೇ ತಾರೀಕಲ್ಲಿ ಆದಂತಹ ಒಂದು ನೋಟಿಫಿಕೇಷನ್ ಇದಾಗಿರುತ್ತೆ. ಇದು ನಾನು ಓದ್ತಾ ಇರೋದು ಉಳಿಕೆ ಮೂಲ ವೃಂದದಲ್ಲಿ, ಅಂದರೆ RPC ನಾನ್ HK ವಿಭಾಗದಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 767, ಓಕೆ, 767 767 ನಾನ್ HK ವಿಭಾಗಕ್ಕೆ ಹಂಚಿಕೆ ಮಾಡಿರೋವಂಥದ್ದು. ಆ್ಯಂಡ್ HK ವಿಭಾಗಕ್ಕೆ ಬಂದುಬಿಟ್ಟು 320, ಆಯಿತಾ. ಸೊ ಟೋಟಲ್ ಆಗಿ ಎಷ್ಟು ಅಂತ ಹೇಳಿದ್ರೆ 1087 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ನಾವು 1500 ನೋಟಿಫಿಕೇಷನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆಮೇಲೆ 875 ಅಂತ ಅಂದ್ಕೊಂಡಿದ್ವಿ. ಸೊ ಎರಡು ಕೂಡ ಆಗಲಿಲ್ಲ, ಇನ್ ಬಿಟ್ವೀನಲ್ಲಿ ಮಾಡಿದ್ದಾರೆ 1087. ಸೊ ಈ 1087 ಹುದ್ದೆಗಳಲ್ಲಿ ನಾನ್ HK ಅಂತ ಬಂದಾಗ 767 ಇದೆ, ಆ್ಯಂಡ್ HK ಅಂತ ಬಂದಾಗ 320 ಇರೋವಂಥದ್ದು. ಸೊ ನಂಬರ್ಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಯಾವುದೇ ಒಂದು ವೇತನ ಶ್ರೇಣಿ ಆಗಿರ್ಬೋದು, ಅಪ್ಲಿಕೇಶನ್ ಹಾಕೋ ಮೆಥಡ್ ಆಗಿರ್ಬೋದು, ಎಕ್ಸಾಮ್ಸು, ಸಿಲೆಬಸ್ ಯಾವುದು ಕೂಡ ಚೇಂಜ್ ಆಗಲ್ಲ. ಸೊ ಹಾಗಾಗಿ ನಾನು ಒಂದೇ ನೋಟಿಫಿಕೇಷನ್ನ ಓದ್ತಾ ಇದ್ದೀನಿ. ಓಕೆ, ಸೊ ಇದು ನಾನು ಓದ್ತಾ ಇರೋದು ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆನಾ. ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬಾರ್ದು ಅಂತ. ಇಲ್ಲಿ ಹೈಯೆಸ್ಟ್ ಏನು ಹುದ್ದೆಗಳು ಇರುವಂತಹ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನ ಶಿಕ್ಷಕರು 154. ಓಕೆ, 154 ಹುದ್ದೆಗಳು ಇರೋವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ಕನ್ನಡ ಭಾಷೆ ಶಿಕ್ಷಕರು ಯಾವ್ಯಾವ ವಿಚಾರದಲ್ಲಿ ಡಿಗ್ರಿ ಮಾಡಿರಬೇಕು, ಆಮೇಲೆ ಏನು 10th ಸ್ಟ್ಯಾಂಡರ್ಡಲ್ಲಿ ಯಾವ ಸಬ್ಜೆಕ್ಟ್ನ ತೊಗೊಂಡಿರಬೇಕು, ಐ ಮೀನ್ ಕನ್ನಡ ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರಬೇಕು, ಅದೆಲ್ಲ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ, ಡಿಗ್ರಿನಲ್ಲಿ ಒಂದು ಐಚ್ಛಿಕ ಆಪ್ಷನಲ್ ವಿಷಯವಾಗಿ ಕನ್ನಡವನ್ನು ಓದಿರಬೇಕು, ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸುವಂತಹ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಅವರು ಉತ್ತೀರ್ಣರಾಗಿರಬೇಕು, ಅಥವಾ ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡದೇ ಇದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಇನ್ ಕೇಸ್ ನೀವು ಡಿಗ್ರಿನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕನ್ನಡ ಓದಿಲ್ಲ ಅಂತಂದರೆ, ನೀವು ಕನ್ನಡ MA ಮಾಡಿರ್ತೀರಲ್ವಾ, ಮಾಸ್ಟರ್ ಡಿಗ್ರಿ ಮಾಡಿರ್ತೀರಲ್ವಾ, ನೀವು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು, ನಿಮಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಆಂಗ್ಲ ಭಾಷಾ ಶಿಕ್ಷಕರು ಅವರು ಕೂಡ. ಸೊ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅಭ್ಯರ್ಥಿ ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ನೀವು ಓದಿರಲೇಬೇಕು. ಯಾರು? ಇಂಗ್ಲೀಷ್ ಟೀಚರ್ಸು. ಓಕೆ, ಸೊ ಅಭ್ಯರ್ಥಿ ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡದೇ ಇದ್ದರೆ ನಿಮಗೂ ಸೇಮ್ ಅಪ್ಲೈ ಆಗುತ್ತೆ. ನೀವು ಇಂಗ್ಲೀಷನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿಲ್ಲ ಅಂತಂದರೆ, ಮಾಸ್ಟರ್ ಡಿಗ್ರಿ MA ಇನ್ ಇಂಗ್ಲೀಷ್ ಮಾಡಿದರೂ ಕೂಡ ನಿಮಗೆ ನೋಡಿ ಇಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಸೊ ನಿಮಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದಿ ಭಾಷೆ ಶಿಕ್ಷಕರು ಅದನ್ನು ಕೂಡ ಹಾಗೆ ಇದೆ. BEd ಇನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ BEd ಅನ್ನು ಪಡ್ಕೊಂಡಿರಲೇಬೇಕು ಅಂತ ಹಿಂದಿ ಭಾಷಾ ಶಿಕ್ಷಕರು. ಆ್ಯಂಡ್ ಗಣಿತ ಶಿಕ್ಷಕರು ಅಷ್ಟೇ. ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದ ಜೊತೆಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು, ಮತ್ತು ಇದರ ಜೊತೆಗೆ ಯಾವುದೇ ಒಂದು ಐಚ್ಛಿಕ ವಿಷಯವಾಗಿ ಅಂದರೆ ರಸಾಯನಶಾಸ್ತ್ರ ಆಗಿರ್ಬೋದು. ಸೊ ಇದನ್ನು ನೀವು ಐಚ್ಛಿಕ ವಿಷಯವಾಗಿ ಓದಿರಬೇಕಾಗುತ್ತೆ. ಆ್ಯಂಡ್ BEd ಪದವಿಯನ್ನು ಪಡೆದಿರಬೇಕು. ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದ್ಧತಿಯಲ್ಲಿ BEd ಪದವಿಯನ್ನು ನೀವು ಪಡ್ಕೊಂಡಿರಬೇಕಾಗುತ್ತೆ. ಓಕೆ, ಆ್ಯಂಡ್ ವಿಜ್ಞಾನ ಶಿಕ್ಷಕರು ಅಷ್ಟೇ. ಹಾಗೆಯೇ ಸಮಾಜ ಶಿಕ್ಷಕರು. ಸೊ ಇಲ್ಲಿ ಒಂದಷ್ಟು ಗೊಂದಲ ಇದು. ಸಮಾಜ ವಿಜ್ಞಾನವನ್ನು ಟೀಚ್ ಮಾಡ್ತಕ್ಕಂತಹ ಟೀಚರ್ಸು ಕಂಪಲ್ಸರಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರಬೇಕು ಅಂತ. ಸೊ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ಈ ನೋಟಿಫಿಕೇಷನಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ
ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಂದರೆ ನೀವು ಆರ್ಟ್ಸ್ ಮಾಡಿರ್ತೀರಲ್ವಾ, 4 ಸಬ್ಜೆಕ್ಟನ್ನು ಕಂಪಲ್ಸರಿ ಓದಿರಲೇಬೇಕು. 4ರಲ್ಲಿ ಯಾವುದಾದ್ರು 2: ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಆ್ಯಂಡ್ ಸೋಷಿಯಾಲಜಿ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳ ಶಾಸ್ತ್ರ. ಓಕೆ. ಆ್ಯಂಡ್ ನೆಕ್ಸ್ಟು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ BEd ಪದವಿಯನ್ನು ಪಡ್ಕೊಂಡಿರಬೇಕು. ಸೊ ನೀವು BEd ಅನ್ನು ಕೂಡ ಮಾಡಿರಬೇಕಾಗುತ್ತೆ, BA BEd. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಲೇಬೇಕು. ಓಕೆ. ನೀವು ಸೊ ಆಬ್ವಿಯಸ್ಲಿ SSLCಯಲ್ಲಿ ಕನ್ನಡ ನಮ್ಗೆ ಇದ್ದೇ ಇರುತ್ತಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ನಾವು ಓದಿರ್ತೀವಿ. ಆ್ಯಂಡ್ ಇನ್ನೊಂದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ. ಏನು ಸೂಚನೆ? ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಸ್ತಾ ಇರೋದ್ರಿಂದ, ಅಂದರೆ ವಸತಿ ಶಾಲೆಗಳು ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ, ರೆಸಿಡೆನ್ಷಿಯಲ್ ಸ್ಕೂಲ್ಸು ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು, ಅಂದರೆ ಸೋಷಿಯಲ್ ಸ್ಟಡೀಸ್ ಈ ಒಂದು ಸಬ್ಜೆಕ್ಟಿಗೆ ನೀವು ಅಪ್ಲಿಕೇಶನ್ ಹಾಕುವಂತಹ ಕ್ಯಾಂಡಿಡೇಟ್ಸು ಡಿಗ್ರಿಯನ್ನು, ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಡಿಗ್ರಿಯನ್ನು ನೀವು ಇಂಗ್ಲೀಷ್ ಮೀಡಿಯಂನಲ್ಲೇ ಓದಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ, ನೀವು ಪದವಿಯನ್ನು ಅಂದರೆ ಡಿಗ್ರಿಯನ್ನು ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀರಾ ಅನ್ನೋದ್ರ ಬಗ್ಗೆ ಯೂನಿವರ್ಸಿಟಿ ರಿಜಿಸ್ಟರ್ ಅವರಿಂದ ಮತ್ತು ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡ್ಕೊಂಡು ನೀವು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. ಅಂದರೆ ನೀವು ಈ ಒಂದು ಪ್ರಮಾಣ ಪತ್ರವನ್ನು ಯಾವಾಗ ನೀವು ತೋರಿಸ್ಬೇಕಾಗತ್ತೆ ಅಂತಂದರೆ, ನಿಮ್ದು ಎಲ್ಲ ಎಕ್ಸಾಮ್ಸಲ್ಲಾಗಿ ರಿಸಲ್ಟ್ ಬಂದು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಸೋಷಿಯಲ್ ಸ್ಟಡೀಸ್ ಟೀಚರ್ ಆಗಿದ್ದರೆ ಈ ಒಂದು ಆಂಗ್ಲ ಮಾಧ್ಯಮದಲ್ಲಿ ಓದಿದ್ದೀನಿ ಅನ್ನುವಂತಹ ಒಂದು ಪ್ರಮಾಣ ಪತ್ರವನ್ನು ನೀವು ಏನು ಯೂನಿವರ್ಸಿಟಿ ರಿಜಿಸ್ಟರಿಂದ ಮತ್ತು ಪ್ರಿನ್ಸಿಪಲಿಂದ ನೀವು ಸೀಲ್ ಹಾಕ್ಸ್ಕೊಂಬಂದಿರ್ತೀರ ಅಲ್ವಾ, ಸೊ ಆ ಒಂದು ಪ್ರಮಾಣ ಪತ್ರವನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ತೋರಿಸ್ಬೇಕಾಗತ್ತೆ. ಅದೇ ರೀತಿ ಗಣಕಯಂತ್ರ ಶಿಕ್ಷಕರು. ಸೊ ಗಣಕಯಂತ್ರ ಶಿಕ್ಷಕರು ಅಂತಂದರೆ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡ್ಕೊಂಡಿರಬೇಕಾಗುತ್ತೆ. ಅಂದರೆ ಗಣಕ ವಿಜ್ಞಾನ, ಮಾಹಿತಿ ವಿಜ್ಞಾನ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA, ಗಣಕ ವಿಜ್ಞಾನದ ಜೊತೆಗೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಜೊತೆಗೆ BSc ಅಥವಾ ಅದಕ್ಕೆ ತತ್ಸಮಾನವಾದ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕಾಗತ್ತೆ. ಸೊ ಅದಾದಮೇಲೆ ದೈಹಿಕ ಶಿಕ್ಷಕರು ಕೂಡ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಹೆಚ್ಚುವರಿ ಅರ್ಹತೆಗಳು ಏನೇನು ಇರಬೇಕು ಅಂತ. ಸೊ ಕ್ರಮ ಸಂಖ್ಯೆ 1-6 ಶಿಕ್ಷಕರ ಹುದ್ದೆಗೆ ಕನ್ನಡ ಭಾಷಾ ಶಿಕ್ಷಕರಾಗಿರ್ಬೋದು, ಮತ್ತು ಆಂಗ್ಲ ಭಾಷಾ ಶಿಕ್ಷಕರಾಗಿರ್ಬೋದು, ಹಿಂದಿ ಭಾಷಾ ಶಿಕ್ಷಕರು, ವಿಜ್ಞಾನ ಟೀಚರ್ಸು, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು, ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ TET, ನಮ್ಮ ಕರ್ನಾಟಕದಲ್ಲಿ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ TET ಪೇಪರ್ 2 ಪತ್ರಿಕೆ 2 ಅಥವಾ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಲ್ಲ CTET. ಸೊ ಈ ಒಂದು ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಹೊಂದಿರಲೇಬೇಕಾಗುತ್ತೆ. ಯಾರು ಅರ್ಹತೆಯನ್ನು ಹೊಂದಿಲ್ಲ ಅವರಿಗೆ ಅವಕಾಶ ಇಲ್ಲ. ಸೊ ಅರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಹೊಂದಿರ್ತಾರೆ. ಓಕೆ. ಸೊ TET ಪೇಪರ್ 2 ಆಗಿರಲೇಬೇಕು. ಇದು 6ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಟೀಚ್ ಮಾಡುವಂತಹ ಒಂದು ಸ್ಕೂಲ್ಸ್ ಆಗಿರೋದ್ರಿಂದ ಇಲ್ಲಿ ಪೇಪರ್ 2 ಅನ್ನು ಮಾತ್ರ ಕೇಳ್ತಾರೆ, ಪತ್ರಿಕೆ 2. ಓಕೆ. ಸೊ ಇನ್ನು ವಯೋಮಿತಿ ಅಂತ ಬಂದಾಗ ನೋಡಿ, ಇಲ್ಲಿ ಜನರಲ್ ಅವರಿಗೆ 45 ವರ್ಷ ಇದೆ, ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 48 ವರ್ಷ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷಗಳವರೆಗೂ ಕೂಡ, ಅಂದರೆ 10 ಇಯರ್ಸ್ 10 ಇಯರ್ಸ್ ಜಾಸ್ತಿ ಮಾಡಿರೋವಂಥದ್ದು ಏಜ್ ರಿಲ್ಯಾಕ್ಸೇಷನು. SC STಗಳಿಗೆ 45 ಇತ್ತು, 50 ಮಾಡಿದ್ದಾರೆ. ಅಂದರೆ ನಮ್ಮ ಸ್ಟೇಟಲ್ಲಿ 45 ಮಾಡಿದ್ದಾರೆ, ಸೆಂಟ್ರಲಲ್ಲಿ 50 ಮಾಡಿದ್ದಾರೆ. ಸೊ ಈ ಥರ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಬಂದುಬಿಟ್ಟು 15/7/2026, ಅಂದರೆ ಇದೇ ತಿಂಗಳ 15ನೇ ತಾರೀಕಿಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ್ಯಂಡ್ ಅಪ್ಲಿಕೇಶನ್ನ ಕೊನೆಯ ದಿನಾಂಕ ಯಾವಾಗ ಅಂದರೆ ಆಗಸ್ಟ್ 13ನೇ ತಾರೀಕಿಗೆ ನಿಮಗೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಆಗಿರುತ್ತೆ. ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಅಂತ ಬಂದಾಗ 14/8/2026 ಆಗಿರುತ್ತೆ. ಓಕೆ. ಸೊ ಅಪ್ಲಿಕೇಶನ್ ಕೊನೆ ದಿನಾಂಕ ಫುಲ್ಲಾಗಿ ನೆಕ್ಸ್ಟ್ ನೆಕ್ಸ್ಟ್ ಡೇ ನಿಮಗೆ ಫೀಸ್ನ ಕಟ್ಟೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸೇಮ್ KE ಅವರು ಮಾಡುವಂತಹ ಒಂದು ಎಕ್ಸಾಮ್ ಆಗಿರೋದ್ರಿಂದ 750ನೇ ಇರುತ್ತೆ. ಜನರಲ್ ಕ್ಯಾಟಗರಿ ಅವರಿಗೆ 750 ಇರುತ್ತೆ. SC ST ಕ್ಯಾಟಗರಿ 1 ಅವರಿಗೆ 500 ಇರುತ್ತೆ. ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪೀಸ್ನ ಫೀಸ್ ಅಂತ ಹೇಳಿ ಮಾಡಿದ್ದಾರೆ. ಓಕೆ. ನೀವು ಒಂದ್ಸಲ ಫೀಸ್ನ ಪೇ ಮಾಡಿದ ಮೇಲೆ ಮತ್ತೆ ನೀವು ಕ್ಯಾನ್ಸಲ್ ಮಾಡಿದ್ರು ಅದನ್ನು
ಅದನ್ನು ನಿಮಗೆ ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ, ಪೇಮೆಂಟ್ ವಾಪಸ್ ಕೊಡಲ್ಲ. ಓಕೆ, ನಿಮ್ಮ ಕಾಸನ್ನು ವಾಪಸ್ ಕೊಡೋದಕ್ಕೆ ಬರೋದಿಲ್ಲ. ಸೊ ಅದಾದಮೇಲೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಇದು ಅಂತ ಹೇಳಿದ್ರೆ ಆಫ್ಲೈನ್ OMR, ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಆನ್ಲೈನ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದಿಲ್ಲ. ಒಂದು ಸ್ಕೂಲ್ನಲ್ಲಿ ಅಥವಾ ಒಂದು ಕಾಲೇಜ್ನಲ್ಲಿ ಹೋಗಿ ನಿಮಗೆ ಒಂದು ಪೆನ್ ಆ್ಯಂಡ್ ಪೇಪರ್ ಆಗಿರುತ್ತೆ, OMR ಇರುತ್ತೆ. ಸೊ ನೀವು ಟಿಕ್ ಮಾಡಿ ಆನ್ಸರ್ನ ಮಾಡಬೇಕಾಗತ್ತೆ. ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಓಕೆನಾ. ಸೊ ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳಿದರೆ 150 ಮಾರ್ಕ್ಸ್ಗೆ MCQs ಇರುತ್ತೆ ನಿಮಗೆ. ಸೊ ಆ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ಮುಂಚೆ ನಡೆಸಿದಂತಹ ಒಂದು ಪರೀಕ್ಷೆಯಲ್ಲಿ ಮತ್ತೆ ಬರೆಯೋ ಅಗತ್ಯ ಇಲ್ಲ ಅಂತಂದರೆ ನೀವು ಮತ್ತೆ ಬರೀತಕ್ಕಂತಹ ಒಂದು ಪ್ರಮೇಯ ಬರುತ್ತೆ. ಆ್ಯಂಡ್ ಇಲ್ಲಿ ಪ್ರಶ್ನೆ ಪತ್ರಿಕೆ ಅಥವಾ ಸಬ್ಜೆಕ್ಟ್ಸ್ ಏನೇನಿದೆ ಅಂತ ಹೇಳಿದ್ರೆ ಪೇಪರ್ 1 ಅಂತ ಬಂದಾಗ ನಿಮಗೆ 100 ಮಾರ್ಕ್ಸ್ ಇರುತ್ತೆ, 100 ಕ್ವೆಶನ್ಸ್ ಇರುತ್ತೆ, 2 hours ಟೈಮ್ ಇರುತ್ತೆ. ಓಕೆನಾ. ಸೊ ಇದು ಬಂದ್ಬಿಟ್ಟು ಪೇಪರ್ 1. ಪೇಪರ್ 1 ನೀವು ಏನೇನು ಓದಬೇಕಾಗತ್ತೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳು, ಸಾಮಾನ್ಯ ಜ್ಞಾನ, ಆಮೇಲೆ ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳಾಗಿರ್ಬೋದು, ಭಾರತೀಯ ಸಮಾಜ ಮತ್ತು ಅದರ ಒಂದು ಬೆಳವಣಿಗೆಗಳ ಇತಿಹಾಸದ ವಿಷಯಗಳಾಗಿರ್ಬೋದು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಸಾರ್ವಜನಿಕ ಆಡಳಿತ ಆಗಿರ್ಬೋದು, ಪ್ರಾಯೋಗಿಕ ಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿ ಬಗ್ಗೆ. ಅಂದರೆ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನಿಮಗೆ SSLC ಮಟ್ಟದ ಒಂದು ಮೆಂಟಲ್ ಎಬಿಲಿಟಿ ಇರುತ್ತೆ. ಇನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ, ಕರ್ನಾಟಕದ ಒಂದು ಹಿಸ್ಟ್ರಿ ಆಗಿರುತ್ತೆ. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಒಂದು ಭೂ ಸುಧಾರಣೆಗಳು, ಆಮೇಲೆ ಸಾಮಾಜಿಕ ಬದಲಾವಣೆಗಳ ವಿಷಯಗಳಾಗಿರ್ಬೋದು, ಕರ್ನಾಟಕದ ಒಂದು ಅರ್ಥವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು, ಸೊ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಇಷ್ಟೆಲ್ಲವೂ ಕೂಡ ಏನು ನಿಮ್ಮ ಒಂದು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ಪೇಪರ್ 2 ಬಂದುಬಿಟ್ಟು ನಿರ್ದಿಷ್ಟ ಪತ್ರಿಕೆ, ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಅದನ್ನು ನಿಮಗೆ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಸೊ ಇದು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಆ್ಯಂಡ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯ ಆಗಿರುತ್ತೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗಿರ್ತಾರೆ. ಮಿನಿಮಮ್ ಅಂತಂದರೆ ನೀವು 35% ಅಷ್ಟು ನೀವು ಸ್ಕೋರ್ನ ಮಾಡಿರಬೇಕಾಗುತ್ತೆ. ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಂತಂದರೆ ಡೆಫಿನೆಟ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ 0.25 ನೆಗೆಟಿವ್ ಮಾರ್ಕ್ಸನ್ನು ಕಳೀತಾರೆ ಅಂತ. ಓಕೆ, OMRನಲ್ಲಿ ನಮಗೆ 5 ಆಪ್ಷನ್ಸ್ ಇರುತ್ತೆ. 5ನೇ ಒಂದು ಆಯ್ಕೆ ಅಥವಾ ಆ ಒಂದು ವೃತ್ತವನ್ನು ಕೊಟ್ಟಿರ್ತಾರಲ್ವ. ಸೊ ನಿಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಂದರೆ 5ನೇ ಒಂದು ಆಯ್ಕೆ ಅಥವಾ 5ನೇ ಒಂದು ವೃತ್ತವನ್ನು ನೀವು ಬಬ್ಲಿಂಗ್ ಮಾಡಬೇಕು, ಶೇಡ್ ಮಾಡಬೇಕು. ಸೊ ಕೊನೆ ಬೆಲೆ ಆದಮೇಲೆ ನಿಮಗೆ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನ ಟೈಮ್ ಕೊಡ್ತಾರೆ. ಸೊ ಯಾವುದೇ ಒಂದು ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲ ಅಂತಂದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ನಿಮಗೆ ಕಡಿತ ಮಾಡ್ತಾರೆ. ಸೊ ಎಷ್ಟು ಬೆನಿಫಿಟ್ಸ್ ಅಲ್ಲ 5ನೇ ಒಂದು ಆಪ್ಷನನ್ನು ಕೊಟ್ಟಿರೋದ್ರಿಂದ. ಇನ್ ಕೇಸ್ 5ನೇ ಆಪ್ಷನ್ ಕೊಟ್ಟಿಲ್ಲ ಅಂತಂದರೆ ಅಥವಾ ತಪ್ಪು ಉತ್ತರ ನಮಗೆ, ಅಂದರೆ ಆ ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಮಗೆ ತಪ್ಪು ಉತ್ತರಗಳನ್ನು ನಾವು ಮಾಡಿದಾಗ ಡೆಫಿನೆಟ್ಲಿ ರಾಂಗ್ ಆನ್ಸರ್ಸ್ಗೆ ಏನಾಗುತ್ತೆ, ಅಲ್ಲಿ ಮೈನಸ್ ಅಂಕಗಳನ್ನು ಮಾಡ್ತಾರೆ. ಓಕೆ, ಅಂಕಗಳನ್ನ ಕಡಿತ ಮಾಡ್ತಾರೆ. ಸೊ ಇಲ್ಲಿ 5ನೇ ಆಪ್ಷನ್ ಕೊಟ್ಟಿರೋದ್ರಿಂದ ನಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಅಂದಾಗ ನಾವು 5ನೇ ಸರ್ಕಲ್ಗೆ ನಾವು ಬಬ್ಲಿಂಗನ್ನು ಮಾಡಬೇಕಾಗತ್ತೆ. ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಫಿಕೇಷನ್ ಆಗಿತ್ತು, ಎಷ್ಟು ಹುದ್ದೆಗಳಿದ್ದಾವೆ, ಹಾಗೆಯೇ ವಯೋಮಿತಿ ಎಷ್ಟಿರುತ್ತೆ, ಆ್ಯಂಡ್ ಸಿಲೆಬಸ್ ಏನು, ಅಪ್ಲಿಕೇಶನ್ ಡೇಟ್ ಯಾವಾಗ, ಕೊನೆ ಡೇಟ್ ಯಾವಾಗ, ಅಪ್ಲಿಕೇಶನ್ ಫೀಸ್ ಏನಿದೆ, ಎಲ್ಲವನ್ನು ಕೂಡ ನಾವು ತಿಳ್ಕೊಂಡ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.